Guys, this is my cute eye. ಆರಾಮದಿರಿ? ಮಕ್ಕೊಂಡಿರಿ? ಊಟ ಮಾಡಿ? ಗಾಯ್ಸ್, ನಾವು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ. ಇವತ್ತು ತಮ್ಮ ಗೈಸ್ ಸಪೋರ್ಟ್ ಮಾಡಲ್ಲ ಗೈಸ್. ಇದೇ ಊರ್ದೊಳಗಾಗಿ ನಾನು ಚಿಕ್ಕ ವಯಸ್ಸಲ್ಲಿ ಅಷ್ಟೇ ನಾನು ಬಂದಿರೋದು. ಸೊ ನೆಕ್ಸ್ಟ್ ಬರ್ತಿರೋದೇ ಈಗ. Flashback. Hey everyone, welcome back to the channel and I hope last vlog ನೋಡಿರ್ತೀರಾ ನೀವು. and if not ಇವಾಗ ಈ ವ್ಲಾಗ್ನ ನೋಡ್ತಿರೋರು ಪ್ಲೀಸ್ ಗೋ ವಾಚ್ ದ್ಯಾಟ್. ಆ್ಯಂಡ್ ಇದು ಅದರ ಕಂಟಿನ್ಯೂಷನ್ ಆಗಿರುತ್ತೆ. ಸೊ ದೆನ್ ನಾವು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ದೆನ್ ಆದರೂ ಹೇಳ್ತೀನಿ. ಸೊ ನಾವು ಬೆಂಗಳೂರಿಂದ ಬೆಳಗಾಂಗೆ ಹೋದ್ವಿ. ಸೊ ದೆನ್ ಅಲ್ಲಿಂದ ಚಿಕ್ಕಪ್ಪ, ತಂಗಿ, ಅಕ್ಕ ಅಂದರೆ ನಮ್ಮ ಕಸಿನ್ ಅವ್ರನ್ನೆಲ್ಲ ಮೀಟ್ ಮಾಡಿಕೊಂಡು ನಾವು ನೆಕ್ಸ್ಟ್ ಬಂದಿದ್ದು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಏನೇನಾಯಿತು ಅಂತ ಈ ಥರ ಶೇರ್ ಮಾಡ್ತಾ ಇದ್ದೆ. ನಥಿಂಗ್ ಬಟ್ ಟ್ರೈನ್ ಜರ್ನಿ ಲೈಕ್ ಬೆಳಗಾಮಿಂದ ನಮ್ಮೂರಿಗೆ ಒನ್ ಅವರ್ ಜರ್ನಿ ಆರ್ 140 ಮಿನಿಟ್ಸ್ 40-50 ಮಿನಿಟ್ಸಲ್ಲಿ ಹೋಗ್ಬೋದು. ಸೊ ದೆನ್ ಪ್ಯಾಸೆಂಜರ್ ಟ್ರೈನ್ ಆದರೆ ಸ್ವಲ್ಪ ಲೇಟ್ ಆಗುತ್ತೆ, ಎಲ್ಲ ಸ್ಟೇಷನ್ಗೂ ನಿಲ್ಸ್ಕೊಂಡು ಬರೋದ್ರಿಂದ. ನಮ್ಮದು ಎಕ್ಸ್ಪ್ರೆಸ್ ಟ್ರೈನ್ ಇತ್ತು. ಸೊ ಎಕ್ಸ್ಪ್ರೆಸ್ ಟ್ರೈನ್ ಇರೋದ್ರಿಂದ ಇಟ್ಸ್ ಲೈಕ್ ಬೇಗ ಹೋಗುತ್ತೆ ಅದಕ್ಕೆ ಕಂಪೇರ್ ಮಾಡಿದ್ರೆ. ಸೊ ದೆನ್ ನಾನು ಅಮ್ಮ ಹತ್ರಲ್ಲಿ ಬಂದ್ವಿ. ಆ್ಯಂಡ್ ಹಾಗೆ ನಮಗೆ ನಮ್ಮ ರಿಲೇಟಿವ್ ಒಬ್ಬರು ಸಿಕ್ಕಿದ್ರು. ಸೊ ಅವ್ರು ನಮಗೆ ಮಾವ ಆಗಬೇಕು. ಸೊ ದೆನ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿ ಅವರು ನಮ್ಮ ಜೊತೆಗೆ ಒಟ್ಟಿಗೆ ಬಂದರು. ಸೊ ದೆನ್ ಅಲ್ಲಿಂದ ಏನೇನಾಯಿತು ಅಂತ ನೀವೇ ನೋಡ್ತೀರಾ. ಗಾಯ್ಸ್, ನಾವು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ. ಆ್ಯಂಡ್ ನಮ್ಮ ಮಮ್ಮಿ ಉಪ್ಪಿಟ್ಟು ಮಾಡಿದ್ದಾರೆ ಮಧ್ಯಾಹ್ನ ಊಟಕ್ಕೆ. ಬಿಸು ಬಿಸು. ನಮ್ಮ ಅಣ್ಣ ಸ್ವಲ್ಪ ಆ್ಯಂಡ್ ನಮ್ಮ ದೊಡ್ಡಮ್ಮ ನೋಡಿ ಫುಲ್ ಚೇಂಜ್. ಆ್ಯಂಡ್ ಈಗ ಫ್ರೂಟ್ಸ್ ಕಟ್ ಮಾಡಿದ್ದೀವಿ. ಆಮೇಲೆ ಅದು ಮಾಲುದ್ದಿ ಅಂತಾರೆ ನಮ್ಮ ಕಡೆ. ನಾನು ನಾಚಿಕೆ ಸ್ವಭಾವದವನು ಸ್ವಲ್ಪ, ಅದಕ್ಕೆ ಡ್ರೆಸ್ ಹಾಕೊಳ್ತಾ ಇದ್ದಾನೆ. ಇದೇ ಅನ್ನೋದು ಗೈಸ್ ಮದುವೆ ಆಗಿದ್ದು ಬ್ಲಾಗ್ಸ್ ಎಲ್ಲ ನೀವು ನೋಡಿದ್ದು. ಇವಾಗ ನೋಡಿ ಫುಲ್ ಕೂದಲ ಜಾಸ್ತಿ ಬೆಳೆಸ್ಕೊಂಡ್ಬಿಟ್ಟೆ. ಅವನಿಗೆ ಅವನು ಸ್ಟೈಲ್ ಮಾಡ್ಬೇಕಂತಿದ್ದಾನೆ. ಸೊ ಗೈಸ್, ಇವಾಗ ನೋಡ್ತಾ ಇರೋದು ಅಜ್ಜಿ ಮನೆ ಅಂದರೆ ಅಮ್ಮ ಅವರ ತವ್ರ ಮನೆ. ಸೊ ದೆನ್ ನಾವು ಅಮ್ಮ ಅವ್ರ ತವ್ರ ಮನೆ ಅಂದರೆ ಒಂಥರ ಡಿಫ್ರೆಂಟ್ ಫೀಲಿಂಗ್ ಗೈಸ್. ಐ ಹೋಪ್ ಎಲ್ರಿಗೂ ಇದೇ ಥರ ಇರುತ್ತೆ. ಅಮ್ಮನ ಸೈಡ್ ಫ್ಯಾಮಿಲಿನೇ ಬೇರೆ ಥರ, ಒಂಥರ ಬಾಂಡೇ ಬೇರೆ. ಸೊ ದೆನ್ ಇವಾಗ ಎಲ್ಲ ಕಸಿನ್ಸ್ ಎಲ್ಲ ಕೂತ್ಕೊಂಡು, ನಾನು, ದೊಡ್ಡಮ್ಮ, ಅಮ್ಮ, ಕಸಿನ್ಸ್, ಅಣ್ಣಂದಿರು ಎಲ್ಲ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಆ್ಯಂಡ್ ಇದಂತೂ ಬೆಸ್ಟ್ ಟೈಮ್ ಗೊತ್ತಾ, ಎಲ್ಲ ರೌಂಡಾಗಿ ಕೂತ್ಕೊಂಡು ಮಾತಾಡ್ಕೊಂಡು ಊಟ ಮಾಡೋದಾಗಲಿ ತುಂಬ ಚೆನ್ನಾಗಿರುತ್ತೆ. ಐ ಹೋಪ್ ನಿಮಗೂ ಈ ಥರ ಎಲ್ಲ ಇಷ್ಟ ಆಗ್ತಾ ಇರುತ್ತೆ. ಆ್ಯಂಡ್ ಅಲ್ಲಿಂದ ಆಚೆ ಬಂದು ಅಣ್ಣಂದಿರೇನೋ ಕೆಲಸ ಮಾಡ್ತಾಯಿದ್ರು. ಸೊ ಗೈಸ್, ನೀವೆಲ್ಲ ನೋಡಿದ್ದೀರಾ. ಸೊ ಅಜ್ಜಿ ಮನೆಗೆ ಬಂದೆ, ಅಂದರೆ ಬೆಳಗಾಮಿಂದ ಅಜ್ಜಿ ಮನೆಗೆ ಬಂದಿದ್ದೀನಿ. ಸೊ ದೆನ್ ಅಜ್ಜಿ ಮನೆಯಿಂದ ನೆಕ್ಸ್ಟ್ ನಾನು ತಾತಾಜಿ ಮನೆಗೆ ಇನ್ನೊಂದು ಕಡೆ ಹೋಗ್ತಾ ಇದ್ದೀನಿ. ಸೊ ದೆನ್ ಅದು ಬಂದು 40 ಮಿನಿಟ್ಸ್ ಜರ್ನಿ. ಸೊ ಇವಾಗ 3:10 ಆಗಿದೆ. ಸೊ 3:10 ಅಂದರೆ ಒಂದು 4 o'clock ರೀಚ್ ಆಗಿರ್ತೀವಿ. ದೆನ್ ಅಲ್ಲಿ ಕೂಡ ಸಿಗುವ, ಅಲ್ಲಿ ಕೂಡ ನಮ್ಮ ಅಜ್ಜಿ, ತಾತ, ನನ್ನ ದೊಡ್ಡಪ್ಪ, ದೊಡ್ಡಮ್ಮ, ನನ್ನ ಕಸಿನ್ಸ್ ಇರ್ತಾರೆ. ಸೊ ದೆನ್ ಲೆಟ್ಸ್ ಗೋ. ಸಪೋರ್ಟ್ ಮಾಡಲ್ಲ. ಸೊ ಗೈಸ್, ನಾವು ನೆಕ್ಸ್ಟ್ ಹೊರಟಿದ್ದು ಮರಡಿ ಮಠಕ್ಕೆ. ಸೊ ಅಲ್ಲಿ ಕೂಡ ನಮ್ಮ ಅಜ್ಜಿ, ತಾತ ಆ್ಯಂಡ್ ನನ್ನ ಕಸಿನ್ಸ್, ನಮ್ಮ ದೊಡ್ಡಪ್ಪ, ದೊಡ್ಡಮ್ಮ ಎಲ್ಲ ಅಲ್ಲಿ ಇರ್ತಾರೆ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಆರಾಮದಿರಿ? ಆರಾಮದಿರಿ? ಮಕ್ಕೊಂಡಿರಿ? ಊಟ ಮಾಡಿ? ಸೊ ಗೈಸ್, ಇವರು ನಮ್ಮ ಅಪ್ಪಂಗೆ ಒಂದು ಗ್ರೇಟ್ ಪಿಲ್ಲರ್ಸ್ ಆಗಿದ್ದರು. ಬಿಕಾಸ್ ಇವರು ನಮ್ಮ ಅಪ್ಪಂಗೆ ಓದಿಸಿದ್ರು, ಬೆಳೆಸಿದ್ರು. ಆ್ಯಂಡ್ ಈ ಸ್ಥಾನಕ್ಕೆ ಇರೋಕ್ಕೆ ಅವರೇ ಕಾರಣ. ಸೊ ಅಲ್ಲಿಗೆಲ್ಲ ಮೀಟಾಗಿ ಅವ್ರಿಗೂ ಬಾಯ್ ಹೇಳಿ ನೆಕ್ಸ್ಟ್ ಹೊರಟಿದ್ವಿ ನಾವು ಇನ್ನೊಂದು ಕಡೆಗೆ. ಸೊ ಗೈಸ್, ಊರಲ್ಲಂತೂ ತುಂಬ ಮಳೆ. ಸೊ ಈ ಮಳೆಗೆ ಫಾಲ್ಸ್ ತುಂಬ ಚೆನ್ನಾಗಿ ಹರಿತಾ ಇತ್ತು. ಆ್ಯಂಡ್ ನಾವು ಕೂಡ ನೋಡೋಣ ಅಂತ ಹೋದ್ವಿ. ಆ್ಯಂಡ್ ನೋಡ್ತಾ ಇದ್ದೀರಾ, ಇದು ಬಂದು ಹರಿಯೋ ನೀರು. ಸೊ ಮುಂಚೆ ಯೂಶಲಿ ಐ ಥಿಂಕ್ ಅದು ಬ್ರಿಟಿಷ್ ಅವರೇ ಬಿಲ್ಡ್ ಮಾಡಿರಬೇಕು. ಒಂದು ಊರಿಂದ ಇನ್ನೊಂದು ಊರಿಗೆ ಕನೆಕ್ಟಿವಿಟಿಗಂತ ಒಂದು ಬ್ರಿಡ್ಜ್ ಇತ್ತು. ಸೊ ಆ ಬ್ರಿಡ್ಜು ರೀಸೆಂಟ್ ಫ್ಲಡ್ಸಲ್ಲೆಲ್ಲ ಅದು ನೀರಲ್ಲಿ ಅಲ್ಲಿವರೆಗೂ ತಾಗಿ ಅದು ಒಳ್ಳೆ ಸ್ಟೇಬಲಲ್ಲಿ ಇರಲಿಲ್ಲ. ಸೊ ಅದಕ್ಕೋಸ್ಕರ ಒಂದು ನ್ಯೂಲಿ ರೋಡ್ ಕನ್ಸ್ಟ್ರಕ್ಟ್ ಮಾಡಿದರು. ಸೊ ಈ ರೋಡ್ ಮೇಲೆ ಇದ್ಕೊಂಡು ವ್ಯೂ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಕೂಡ ನೋಡ್ತಾ ಇದ್ವಿ. ಪ್ಲ್ಯಾನ್
ಏನೂ ಇರಲಿಲ್ಲ ನಮಗೆ ಫಾಲ್ಸ್ಗೆ ಹೋಗಬೇಕು ಅಂತ. ಬಟ್ ದೆನ್ ದೊಡ್ಡಮ್ಮ ಅವರೆಲ್ಲ ಹೇಳಿದರು, ತಾತ ಎಲ್ಲ ಹೇಳ್ತಾಯಿದ್ರು ನೋಡ್ಕೊಂಬನ್ನಿ ಚೆನ್ನಾಗಿ ನೀರು ಬಂದಿದೆ ಇವಾಗ ಅಂತ ಅಂತಿದ್ರು. ಸೊ ನಾವು ನಡಿ ಹೋಗೋಣ ಅಂತ. ಸೊ ಆ ಫಾಲ್ಸ್ ದಾರಿಯಲ್ಲಿರೋ ನೇಚರ್ ಅಂತೂ ಅಲ್ಟಿಮೇಟ್. ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿದೆ. ಆ ರೋಡ್ ಅಂತೂ ಅಲ್ಟಿಮೇಟ್. ಈಗ ಪಾಸ್ ಆಗ್ತಾ ಇದ್ರೇ ಒಂದು ವೈಬ್ ಇರುತ್ತೆ. ಆ್ಯಂಡ್ ಅದರ ನೆಕ್ಸ್ಟ್ ಹೋಗ್ತಾ ಫಾಲ್ಸ್ ನೋಡಿದ್ರೆ ಅಲ್ಟಿಮೇಟ್ ಗೈಸ್. ಇದೇ ಊರ್ದೊಳಗೆ ನಾನು ಚಿಕ್ಕ ವಯಸ್ಸಲ್ಲಿ ಅಷ್ಟೇ ನಾನು ಬಂದಿರೋದು. ಸೊ ನೆಕ್ಸ್ಟ್ ಬರ್ತಿರೋದು ಈಗ. ಆ್ಯಂಡ್ ಐ ಹೋಪ್ ಇದು ಸೀಸನ್ ಗೈಸ್, ಈ ಸೀಸನಲ್ಲಿ ಹೋಗ್ತಾ ಇರಬೇಕು. ಲೈಕ್ ರೈನಿ ಸೀಸನ್ ಇವಾಗ ಸ್ವಲ್ಪ ಸ್ಟಾರ್ಟ್ ಆಗಿದೆ. ಆ್ಯಂಡ್ ವಾಟರ್ ಕೂಡ ತುಂಬ ಚೆನ್ನಾಗಿದೆ. ಸೊ ಗೈಸ್ ನಿಮಗೂ ತೋರಿಸ್ತೀನಿ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ. ಬಿಕಾಸ್ ನಾನು ಇಷ್ಟು ಎಕ್ಸೈಟೆಡ್ ಆಗ್ತಿದ್ದೀನಿ ಅಂದರೆ ನೀವು ಕೂಡ ಆಗ್ಬೇಕಾಗುತ್ತೆ. ಆ್ಯಂಡ್ ಅಲ್ಲಿ ನೋಡಿದ್ರಲ್ಲ ಅದು ಬ್ರಿಡ್ಜ್. ಸೊ ಇವಾಗ ರೀಸೆಂಟಾಗಿ ಅದನ್ನು ರೋಡ್ ಕನ್ಸ್ಟ್ರಕ್ಟ್ ಮಾಡಿದ್ರು. ಅದಕ್ಕೂ ಮುಂಚೆ ಹಳೆಯದೊಂದು ಬ್ರಿಡ್ಜ್ ಇತ್ತು, ಅದು ಇದೆ. ಆ್ಯಂಡ್ ಇಲ್ಲೊಂದು ಟೆಂಪಲ್ ಕೂಡ ಇದೆ. ತಗೋತೀನಿ ಕೇಳ್ದ ಅವ್ರು ಆಂಟಿ ತಗೋ ಫ್ರೀಯಾಗಿ ಕೊಟ್ಬಿಡಲ್ಲ ಅವರೇನು. ಸೊ ಇಲ್ಲೋ ನೋಡ್ತಾ ಇದ್ದೀರಾ, ಇದು ಅವಾಗಿನ ಕಾಲದ್ದು. ಸೊ ಗೈಸ್ ಇದು ಓಲ್ಡ್ ಬ್ರಿಡ್ಜ್. ಸೊ ಹೊಸ ಬ್ರಿಡ್ಜಲ್ಲಿ ಕಟ್ಸಿದ್ರು. ಓ ಮೈ ಗಾಡ್, ತುಂಬ ದಿನದ ನಂತರ, ತುಂಬ ವರ್ಷಗಳ ನಂತರ ನಾನು ಈ ಜಾಗಕ್ಕೆ ಬಂದಿದ್ದು. ಆ್ಯಂಡ್ ಐ ಹೋಪ್ ನಿಮಗೂ ಕೂಡ ಅಷ್ಟೇ ಇಷ್ಟ ಆಗ್ತಾ ಇದೆ. ಬಿಕಾಸ್ ದ ವೆದರ್ ಆಗಲಿ, ದ ನೇಚರ್ ಕ್ರಿಯೇಷನ್ ಆಗಲಿ ಅಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಆಬ್ವಿಯಸ್ಲಿ ಇದು ಬಂದು ನಮ್ಮ ಹೆಮ್ಮೆಯ ಗೋಕಾಕ್ ಫಾಲ್ಸ್ ಗೈಸ್. ಸೊ ಐ ಹೋಪ್ ನಾನು ಬಂದಿದ್ದು ಲಾಸ್ಟ್ ಟೈಮ್ ಫಸ್ಟ್ ಸ್ಟ್ಯಾಂಡರ್ಡ್ ಆರ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ. ಆ್ಯಂಡ್ ಲಿಟ್ರಲಿ ಇಷ್ಟು ವರ್ಷ ನಂಗೆ ಬರೋಕ್ಕೆ ಆಗಿಲ್ಲ. ಆ್ಯಂಡ್ ಅದು ಗೊತ್ತಿಲ್ಲ ಯಾಕೆ ಬಂದಿಲ್ಲ ಏನು ಕತೆ. ಬಟ್ ದೆನ್ ಈ ಮೂಮೆಂಟ್ ವಾಸ್ ಅಲ್ಟಿಮೇಟ್. ಆ್ಯಂಡ್ ಇದು ಒಂಥರ ಕ್ಲೈಮೇಟ್ ಗೈಸ್. ಯೂಶ್ವಲಿ ರೈನಿ ಸೀಸನ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಇಲ್ಲಿ ಅಂತೂ ಜನ ಅಂದರೆ ಜನ ಇರ್ತಾರೆ. ಬಿಕಾಸ್ ಇದೊಂದು ಸ್ಪಾಟ್. ಆ್ಯಕ್ಚುಲಿ ಬರಬೇಕು, ಆ್ಯಕ್ಚುಲಿ ಈ ಥರ ನೇಚರ್ನ ನೋಡಬೇಕು, ಎಂಜಾಯ್ ಮಾಡಬೇಕು. ಆ್ಯಂಡ್ ಐ ಹೋಪ್ ನೀವು ಅಲ್ಲಿ ನೋಡ್ತಾ ಇದ್ದೀರಾ ಮೋಸ್ಟ್ ಆಫ್ ಎಲ್ಲ ಯೂತ್ಸ್ಗಿನ ಎಲ್ಲ ಲೈಕ್ ಆಂಟೀಸ್, ಲೈಕ್ ಓಲ್ಡ್ ಏಜ್ ಪೀಪಲ್ಸ್. ಬಿಕಾಸ್ ಅವ್ರಿಗೊಂದು ಅದೊಂಥರ ನೆಮ್ಮದಿ ಕೊಡೋ ಅಂದ್ಕೊಳ್ಳಿ. ನಮಗೆ ಅಷ್ಟು ತೃಪ್ತಿ ಕೊಡ್ತಾ ಇದೆ, ಅಷ್ಟು ನೆಮ್ಮದಿ ಅನಿಸ್ತಿದೆ ಅಂದಾಗ ಅವ್ರಿಗೆ ಎಷ್ಟು ಲಿಟ್ರಲಿ ಎಷ್ಟು ಫೀಲ್ ಆಗ್ತಿರ್ಬೇಡ. This guy is overacting. This guy is overacting, guys. ಇಂಥ ಚೆನ್ನಾಗಿರೋ ವ್ಯೂ ಇದೆ. ಆ್ಯಂಡ್ ಈ ನನ್ನ ಮಗ ತಲೆ ತಿಂತಾ ಇದ್ದಾನೆ. ನಡಿ ಹೋಗೋಣ. ನೋಡಿ ಇನ್ನೇನು ಬೇಕು. This guy is overacting. guys. ಇಂಥ ಚೆನ್ನಾಗಿರೋ ವ್ಯೂ ಇದೆ. ಆ್ಯಂಡ್ ಈ ನನ್ನ ಮಗ ತಲೆ ತಿಂತಾ ಇದ್ದಾನೆ. ನಡಿ ಹೋಗೋಣ. ನೋಡಿ ಇನ್ನೇನು ಬೇಕು. ಏನು ಆವಾಜ್ ಆಗ್ತಿದ್ಯಾ ನಂಗೆ? ಏನು ಆವಾಜ್ ಆಗ್ತೀಯ? ಬೆಂಗಳೂರಿಗೆ ಊರಿಗೆ ಬರೋದೇ ಯಾವಾಗ ಒಂದ್ಸಲಿ. ಓಹೋ ನೋಡಿಗ ಹೆಂಗಾಡ್ತಾನೆ. ಊರಿಗೆ ಬಂದಾಗ ಕರ್ಕೊಂಡು ಹೋಗ್ಬೇಕು ನೀನು ಕರ್ತವ್ಯ ಅದು. ಅಕ್ಕ ಅಯ್ಯೋ ನಿಮಗೂ ಇಷ್ಟ ಆಗಿದೆ. ತುಂಬ ಚೆನ್ನಾಗಿತ್ತು. ಇವನೇ ಸ್ವಲ್ಪ ಅರ್ಜೆಂಟ್ ಮಾಡ್ತಿದ್ದಾರೆ. ಇದನ್ನು ಸ್ವಲ್ಪ ಯಾಕಂದ್ರೆ ಅದು ಕ್ಯಾಮ್ರಾ ಅಷ್ಟು ಚೆನ್ನಾಗಿಲ್ಲ. ದೇವಸ್ಥಾನಕ್ಕೆ ಒಂದು ಕರ್ಕೊಂಡು ಹೋಗ್ತಾನೆ ಇಲ್ವೋ. ಓ ಇಡೀ ದೇವ್ರೇ. ಅಲ್ಲ ನಿನ್ಗ ಅಲ್ಲಿ ಇಲ್ಲ ಟೈಮ್ ಇರಲಿಲ್ಲ, ತಿನ್ನಕ್ಕೆ ಟೈಮ್ ಐತಲ್ಲ. ಎಂಥ ನನ್ನ ಮಗ. ಖಾರ ಇಟ್ಟು ಹಾಕಿರ್ಲ
ಹೆಂಗಿತ್ತು ನೀನು ಫಸ್ಟ್ ಟೈಮ್ ನೋಡಿದ್ದು ಇದು ಫಸ್ಟ್ ಟೈಮ್ ಇದು ನೋಡಿದ್ದು ಅದು ಯಾವುದು ಅದೇ ಅದು ಬರ್ವಾತಿದು ಬಿದ್ರೆ ಗಾಯ್ಸ್ ಇವತ್ತಾಗಿತ್ತು ಈ ದಿನ ವೇರ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲೆಲ್ಲ ಹೋಗ್ಬಂದ್ವಿ. ಏನು ಮಾಡ್ತಾರಂತೆ ನಾನು ಹೋಗಿ ಬಂದೆ. ನಮ್ಮ ಅಮ್ಮ ನಮ್ಮ ದೊಡ್ಡಮ್ಮ ನಮ್ಮ ಅಜ್ಜಿ ಕೂತ್ಕೊಂಡು ಮಾತಾಡ್ತಾ ಇದ್ದ ಗಾಯ್ಸ್. ಮೈ ಮಾಮ್ ಸ್ಲೀಪಿಂಗ್. This is my cute eye. ಇವ್ರು ನಮ್ಮ ದೊಡ್ಡಮ್ಮ ಗೈಸ್ ಹಿಂಗೆ ಸೊ ಗೈಸ್ ಇದು ಆಗಿತ್ತು ಇವತ್ತಿನ ಡೇ. ಲೆಟ್ಸ್ ಎಂಡ್.